ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ನಾವು ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಕೃಪಾ ಸಂಪೂರ್ಣರು ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ನಿಮ್ಮ ಪ್ರಸನ್ನತೆ ಈ ಸ್ಥಳವನ್ನು ಆವರಿಸಿಕೊಂಡಿರೋದಕ್ಕೋಸ್ಕರ ನಿಮ್ಮನ್ನು ಸ್ತುತಿಸ್ತೀನಿ, ಸ್ತೋತ್ರಗಳನ್ನು ಚಲಿಸ್ತಾ ಇದ್ದೀನಪ್ಪ. ದೇವಾವಿಯಾದವರೇ, ಈ ವೇಳೆಯಲ್ಲಿ ನನ್ನನ್ನು ಸಹ ನಿನ್ನ ಪಾದ ಸಮೂಹದಲ್ಲಿ ನಿನ್ನ ಕರಗಳಲ್ಲಿ ನಾನು ಸಮರ್ಪಣೆ ಮಾಡ್ತಿದ್ದೀನಿ. ನೀವು ಬಯಲ್ಪಡ್ರಿ, ನಿಮ್ಮ ಚಿತ್ತವನ್ನು ನೆರವೇರಿಸ್ರಿ. ನಿಮ್ಮ ವಾಕ್ಯಗಳಿಗೆ ಅನುಗುಣವಾಗಿ ಮಾತಾಡುವರು ನೀವಲ್ಲ, ತಂದೆಯ ಆತ್ಮನಾದ ದೇವರು ನಿಮ್ಮೊಂದಿಗೆ ಮಾತಾಡುವರು ಅಂತ ಹೇಳುವ ವೇದ ವಾಕ್ಯಗಳಿಗೆ ಅನುಗುಣವಾಗಿ ನೀವು ಮಾತಾಡ್ರಿ, ನಿಮ್ಮ ಚಿತ್ತವನ್ನು ನೆರವೇರಿಸಿ. ಸಕಲ ವಿಧವಾದ ಸ್ತುತಿಗನ ಮಾನ ಮಹಿಮೆಗಳು ನಿಮಗೊಬ್ಬರಿಗೆ ಚಲಿಸ್ತಕ್ಕದಾಗಿ ಯೇಸುವಿನ ದಿವ್ಯನಾಮದಲ್ಲಿ ಪ್ರಾರ್ಥಿಸಿ ಬೇಡೊಂದಿದ್ದೀನಿ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋದ ವಾರ ಯಾವ ಅಂಶದ ಮೇಲೆ ನಾವು ಧ್ಯಾನ ಮಾಡಿದ್ರೆ? ದೇವ ಅழைப்பு, ದೇವರ ಕರೆಯುವಿಕೆ. ಈ ವಾರದಲ್ಲಿ ಸಹ ಅದೇ ದೇವ ಕರೆಯುವಿಕೆ ಎರಡನೆಯ ಭಾಗವನ್ನು ನಾವು ನೋಡೋಣ. ಈಗ ನಾವು ಓದಿದ ಈ ವಾಕ್ಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತು ನಮ್ಮನ್ನು ಏನಿಗೋಸ್ಕರ ಕರೆದಿದ್ದಾರೆ ಅಂತೇಳಿ ನಾವು ನೋಡ್ತೀರಿ ಅಂತ ಹೇಳಿದ್ರೆ, ಆತನ ಅನ್ಯೋನ್ಯತೆಯಲ್ಲಿ ಇರುವುದಕ್ಕೋಸ್ಕರ. ಏನು ಅನ್ಯೋನ್ಯತೆ ಅಂತ ಹೇಳಿದ್ರೆ? ಅನ್ಯೋನ್ಯತೆ ಅಂತ ಹೇಳಿದ್ರೆ ಏನು? ಅರ್ಥ ಆಗಲಿಲ್ವ ನನ್ನ ಪ್ರಶ್ನೆ? ಅನ್ಯೋನ್ಯತೆ ಅಂತ ಹೇಳಿದ್ರೆ ಏನು? ಅವರೊಂದಿಗೆ ಐಕ್ಯವಾಗಿರೋದು. ಅನ್ಯೋನ್ಯತೆ ಅಂತ ಹೇಳಿದ್ರೆ ಅವರೊಂದಿಗೆ, ಅನ್ಯೋನ್ಯತೆ ಅಂತ ಹೇಳಿದ್ರೆ ಅವರೊಂದಿಗೆ ಐಕ್ಯವಾಗಿರೋದು ಅಂತ ಹೇಳಿದ್ರೆ ಅವ್ರು ಹೇಳ್ತಕ್ಕಂಥ ಕಾರ್ಯಗಳನ್ನು ಅಂಗೀಕರಿಸೋದು, ಆ ಕಾರ್ಯಗಳಿಗೆ ಅನುಗುಣವಾಗಿ ನಡೆಯೋದು. ಪಾಸ್ಟರ್ ಪ್ರಾರ್ಥನೆಯೇ ಒಬ್ಬ ವ್ಯಕ್ತಿಯನ್ನು ಕುರಿತು ಹೇಳಿದ್ರು. ಯಾರು? ಯೋನಕ್. ಅನೇಕರ ಕಿವಿ ಇಲ್ಲ ಅಂತ ಕಾಣಿಸುತ್ತೆ. ಯೋನಕನು ದೇವರೊಂದಿಗೆ ಸಂಚರಿಸಿದ ಅಂತೇಳಿ ಬರೆಯಲ್ಪಟ್ಟಿದೆ. ಆ ಸಂಚರಣೆ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಯಾವಾಗ ಸಂಚರಿಸೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅವರೊಂದಿಗೆ ಅನ್ಯೋನ್ಯತೆಯಾಗಿ ಇರುವಾಗ ಸಂಚರಿಸೋದಕ್ಕೆ ಸಾಧ್ಯ. ಅಂದೇಳಿದ್ರೆ ಇಬ್ಬರ ಮನಸ್ಸು ಒಂದೇ ರೀತಿಯಾಗಿರಬೇಕು, ಆವಾಗ ಅವರೊಂದಿಗೆ ನಾವು ಸಂಚರಿಸೋದಕ್ಕೆ ಸಾಧ್ಯ. ಇಲ್ಲ ಅಂತೇಳಿದ ಪಕ್ಷದಲ್ಲಿ ನಾವೇನು ಮಾಡ್ತೀರಿ? ಒಂದು ದಿವಸ, 2 ದಿವಸ, 1 ವಾರ ನೋಡ್ಬಿಟ್ಟು ನಿನ್ನ ಸಾವಯಾಸ ನನಗೆ ಸಾಕು ಅಂತೇಳಿ ಕೈ ಮುಗಿದು ಹೊರಟೋಗ್ತೀರಿ. ಹಾಗೆ ತಾನೆ ಅಲ್ವಾ? ಸೊ ಅನ್ಯೋನ್ಯತೆ, ದೇವರೊಂದಿಗೆ ಅನ್ಯೋನ್ಯರಾಗಿ ಇರಬೇಕಂತೇಳಿ ಇಲ್ಲಿರ್ತಕ್ಕಂಥ ನಿಮ್ಮ ಪ್ರತಿಯೊಬ್ಬರನ್ನು ಸಹ ದೇವರು ಕರೆದಿದ್ದಾರೆ. ಈ ವಾಕ್ಯಗಳನ್ನು ಕೇಳಿಕೊಳ್ತಕ್ಕಂಥ ನಿಮಗೂ ಸಹ ಇದೇ ವಾಕ್ಯನೇ. ನಿಮ್ಮನ್ನು ದೇವರು ಕರೆದಿರೋದು ಮೊದಲನೇದಾಗಿ ಆತನೊಂದಿಗೆ ಅನ್ಯೋನ್ಯವಾಗಿ ಇರಬೇಕಂತೇಳಿ. ಎಷ್ಟು ಜನ ಆ ಅನ್ಯೋನ್ಯತೆಯಲ್ಲಿ ನೀವಿದ್ದೀರಿ? ಎಷ್ಟು ಜನ ಆ ಅನ್ಯೋನ್ಯತೆಯಲ್ಲಿ ನೀವು ನಡೀತಿದ್ದೀರಿ ಅಂತ ಹೇಳಿದ್ರೆ, ಆತನ ವಾಕ್ಯಗಳನ್ನು ಕೇಳಿ ಅದಕ್ಕೆ ಅನುಗುಣವಾಗಿ ನಡೆಯೋದ ಅನ್ಯೋನ್ಯತೆ, ಆತನ ಮಾರ್ಗದಲ್ಲಿ ನಡೆಯೋದ ಅನ್ಯೋನ್ಯತೆ. ಈ ಕಾರ್ಯದಲ್ಲಿ ಎಷ್ಟು ಜನ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ? ಎಷ್ಟು ಜನ ತೊಡಗಿಸಿಕೊಂಡಿದ್ದೀರಿ? ಒಂದು ವೇಳೆ ಇಲ್ಲದ ಪಕ್ಷದಲ್ಲಿ ನಾವು ಅಂತ್ಯ ದಿನದಲ್ಲಿ ಇರೋದರ ನಿಮಿತ್ತವಾಗಿ ಮತ್ತೆ ಕರ್ತನಾದ ದೇವರು ನಿಮ್ಮನ್ನು ಎಚ್ಚರಿಸಿದ್ದಾರೆ, ನಿಮ್ಮನ್ನು ನೂತನ ಪಡಿಸ್ತಿದ್ದಾರೆ. ನಿಮ್ಮನ್ನು ದೇವರು ಏನಿಗೋಸ್ಕರ ಕರೆದಿದ್ದಾರೆ, ಏನಿಗೋಸ್ಕರ ಆರಿಸಿಕೊಂಡಿದ್ದಾರೆ ಅನ್ನೋ ಕಾರ್ಯಗಳನ್ನು ಕುರಿತು ದೇವರು ನಿಮ್ಮನ್ನು ಮತ್ತೆ ಎಚ್ಚರಿಸ್ತಿದ್ದಾರೆ. ಒಂದು ವೇಳೆ ನೀವು ತಿಳಿದುಕೊಂಡಿರ್ಬೋದು, ನನಗೆ ಯಾವ ವ್ಯಾಧಿಯಿಂದ ಬಿಡುಗಡೆ ಸಿಕ್ಕಿದ್ರೆ ಸಾಕು, ನಾನು ಗುಣಪಟ್ಟರೆ ಸಾಕು, ನನ್ನ ಸಮಸ್ಯೆಗಳು ನನಗೆ ಬಗೆಹರಿದ್ರೆ ಸಾಕು ಅಂದೇಳಿ ಒಂದು ವೇಳೆ ನೀವು ತಿಳಿದುಕೊಂಡು ಬಂದಿರ್ಬೋದು. ಆದರೆ ದೇವರು ನಿಮ್ಮನ್ನು ಕರೆದಿರೋ ಮುಖ್ಯ ಉದ್ದೇಶನೇ ಏನಂತ ಹೇಳಿದ್ರೆ, ಆತನೊಂದಿಗೆ ಯಾವಾಗಲೂ ನೀವು ಹೇಗಿರಬೇಕು? ಅನ್ಯೋನ್ಯರಾಗಿರಬೇಕು. ಅದು ಕಷ್ಟ ಇದ್ರೂ ಸರಿ, ನಷ್ಟ ಇದ್ರೂ ಸರಿ, ವ್ಯಾಧಿ ಇದ್ರೂ ಸರಿ, ವೇದನೆ ಇದ್ರೂ ಸರಿ, ಕಣ್ಣೀರಿದ್ರೂ ಸರಿ, ಸಂಕಟ ಇದ್ರೂ ಸರಿ, ಎಲ್ಲ ಸಂದರ್ಭಗಳಲ್ಲಿಯೂ ನೀವು ಆತನೊಂದಿಗೆ ಅನ್ಯೋನ್ಯವಾಗಿರಬೇಕು ಅಂದೇಳಿ ನಿಮ್ಮನ್ನು ಕರೆದಿದ್ದಾರೆ ದೇವಚನವೇ. ಎಷ್ಟು ಜನ ಇದನ್ನು ನಂಬ್ತೀರಿ? ಎಷ್ಟು ಜನ ಆ ಅನ್ಯೋನ್ಯತೆಯಲ್ಲಿ ಇದ್ದೀರಿ? ನಂಬ್ತೀರಿ, ಓಕೆ. ಎಷ್ಟು ಜನ ಆ ಅನ್ಯೋನ್ಯತೆಯಲ್ಲಿ ನೀವು ಇದ್ದೀರಿ?
ದೇವರು ಆ ಅನ್ಯೋನ್ಯತೆಯಲ್ಲಿ ಇರಬೇಕಂದೇಳಿ ಅವ್ರು ಬಯಸಿದರೆ ಅದರ ನಿಮಿತ್ತವಾಗಿದ್ದ ಈ ಕಾರ್ಯಗಳನ್ನು ಕುರಿತು ನಿಮ್ಮೊಂದಿಗೆ ಅವರು ಮಾತಾಡ್ತಿದ್ದಾರೆ ದೇವಚನವೇ. ಹಲ್ಲೆಲೂಯ, ಹಲ್ಲೆಲೂಯ. ಅಂದೇಳಿದ್ರೆ ಅನ್ಯೋನ್ಯತೆ ಅಂದೇಳುವಾಗ ಸಮಯ ಸಿಕ್ಕುವಾಗಲ್ಲ ಆತನ ಸತ್ಯವೇದ ವಾಕ್ಯಗಳನ್ನು ಓದೋದು, ಧ್ಯಾನಿಸೋದು, ಆತನ ಮಾಡಿದ ಕಾರ್ಯಗಳನ್ನು ಕುರಿತು ಧ್ಯಾನಿಸ್ತಾ ಇರಬೇಕು. ಅದ ಕೀರ್ತನೆ 103 ನಾವು ನೋಡ್ತಂದಿದ್ರೆ ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಪ್ರತಿನಿತ್ಯ ನಾವು ಪ್ರಾರ್ಥನೆ ಮುಗಿಸುವಾಗ ಈ ಕಾರ್ಯಗಳನ್ನು ಕುರಿತು ನಾವೇನು ಮಾಡ್ತೀರಿ? ಪ್ರಾರ್ಥನೆ ಮಾಡ್ತೀರಾ ಇಲ್ವಾ? ನನ್ನ ಮನವೇ ಒಂದನ್ನು ಮರೆಯಬೇಡ. ನನ್ನ ಮನವೇ ಯಾರನ್ನು ಕೊಂಡಾಡಬೇಕು? ದೇವರನ್ನು ಕೊಂಡಾಡಬೇಕು. ಆದರೆ ಆ ಮನ ಯಾರನ್ನು ಕೊಂಡಾಡುತ್ತಾ? ಲೋಕವನ್ನು, ಲೋಕದಲ್ಲಿ ಉಪಕಾರ ಮಾಡಿದವ್ರನ್ನ ಅಲ್ವಾ? ಆ ಉಪಕಾರ ಮಾಡೋದಕ್ಕೆ ದೇವರು ಯಾರೋ ಒಬ್ಬರನ್ನ ಏರ್ಪಡಿಸಿದ್ದಾರೆ. ಆದರೆ ಅದಕ್ಕೆ ದೇವರಿಂದ ನಾವೇನು ಮಾಡಬೇಕು? ಕೊಂಡಾಡಬೇಕು. ಎಲಿಯ ಅದನ್ನು ಮಾಡ್ದ. ಕಾಕೆಯನ್ನು ಕೊಂಡಾಡಿಲ್ಲ, ಕಾಕೆಯನ್ನು ಆಹಾರ ತೆಗೆದುಕೊಂಡು ಬಂದು ಕೊಟ್ಟ ದೇವರನ್ನು ಕೊಂಡಾಡ್ದು, ಮಹಿಮೆ ಪಡಿಸ್ದು. ಅದದ ಅನ್ಯೋನ್ಯತೆ. ದೇವರು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯವೂ ಸಹ ಅದು ಯಾವ ರೀತಿಯಾಗಿರುತ್ತೆ ಅಂದರೆ ಅದ್ಭುತವಾಗಿರುತ್ತೆ, ಅತಿಶಯವಾಗಿರುತ್ತೆ. ಯಾವಾಗಂದ್ರೆ ಆತನೊಂದಿಗೆ ಅನ್ಯೋನ್ಯರಾಗಿರುವಾಗ. ಆ ಅನ್ಯೋನ್ಯತೆ ನಮ್ಮಲ್ಲಿ ಬರಬೇಕಂದೇಳಿ ದೇವರ ಆಲೋಚನೆ ಆಗಿದೆ ದೇವಚನವೇ. ಒಂದು ಹೆಚ್ಚು ಕಮ್ಮಿ 7 ಕಾರ್ಯಗಳು ಅಂದರೆ ಸುಮಾರಿದೆ. ಅದರಲ್ಲಿ 7 ಕಾರ್ಯಗಳು ಆರಿಸಿಕೊಂಡು ಬಂದಿದ್ದೀನಿ. ಅದರಲ್ಲಿ ಎಷ್ಟು ಧ್ಯಾನಿಸೋದಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ಧ್ಯಾನಿಸೋಣ. ಒಂದು ವೇಳೆ ದೇವಚಿತ್ತ ಇದ್ರೆ ಬರೋವರವೂ ಸಹ ಅದನ್ನು ಕಂಟಿನ್ಯೂ ಮಾಡೋಣ. 2ನೇ ಕಾರ್ಯ ನಾವು ನೋಡ್ತಂತ ಹೇಳಿದ್ರೆ, 1 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯ. 1 ಥೆಸಲೋನಿಕರ್ 2வது அதிகாரம் 12வது வசனம். ஹல்லேலூயா, ஹல்லேலூயா. தமிழில் ஒருத்தர் படிச்சிடுங்க. ನಾವು ದೇವರ ರಾಜ್ಯದ ಅನ್ಯೋನ್ಯತೆಯಲ್ಲಿ ಇರೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾರೆ. ಅದು ಒಂದು ಸಾರಿ ಸಹ ಓದಮ್ಮ ಅದನ್ನು. ದೇವರ ರಾಜ್ಯದ ಆ ಪ್ರಭಾವದಲ್ಲಿ ಸೇರೋದಕ್ಕೋಸ್ಕರ ಕರ್ತನಾದ ದೇವರು ನಿಮ್ಮನ್ನು ನನ್ನನ್ನು ಕರೆದಿದ್ದಾರೆ. ಆ ರಾಜ್ಯದ ಪ್ರಭಾವ ಯಾವ ರೀತಿಯಾಗಿದೆ? ಆ ರಾಜ್ಯ ಯಾವ ರೀತಿಯಾಗಿದೆ? ಯಾರಾದರೂ ನೋಡಿದ್ದೀರಾ? ದೇವರ ರಾಜ್ಯ ಅದರ ಪ್ರಭಾವ ಏನು? ಏನು ಮೀನ್ಸ್ ಅದರ ಮಹಿಮೆ ಏನು? ದೇವರ ರಾಜ್ಯದ ಮಹಿಮೆ ಏನು? ಯಾರು ಊಹಿಸೋದಕ್ಕಾಗೋದಿಲ್ಲ, ಅದನ್ನು ಊಹಿಸೋದಕ್ಕಾಗೋದಿಲ್ಲ. ಒಂದು ವೇಳೆ ಕೆಲವರು ಈ ರೀತಿಯಾಗಿದೆ ನಾವು ನೋಡಿದ್ರಿ ಅಂದಲ್ಲಿ ಹೇಳ್ಬೋದು. ಆದರೆ ಆ ಪ್ರಭಾವ, ಆ ಮಹಿಮೆ ಎಂಥದ್ದಂದ್ರೆ ನಾವು ಅಲ್ಲಿ ಹೋಗಿ ನಮ್ಮ ಕಣ್ಣುಗಳಾರ ಕಾಣವಾಗದ ಅದು ನಮಗೆ ಸ್ಪಷ್ಟವಾಗುತ್ತೆ ದೇವಚನವೇ, ಸ್ಪಷ್ಟವಾಗುತ್ತೆ. ಕಾರಣ ಯಾವಾಗ ಇದು ಸಾಧ್ಯ ಅಂದರೆ ನಾವು ಆತನಲ್ಲಿ ಅನ್ಯೋನ್ಯವಾಗಿ ಇರುವಾಗ ಮಾತ್ರ ಅದನ್ನು ನಾವು ನೋಡೋದಕ್ಕೆ ಸಾಧ್ಯ, ಅದರಲ್ಲಿ ನಾವು ಭಾಗವಹಿಸೋದಕ್ಕೆ ಸಾಧ್ಯ. ದೇವರು ಕರೆದಿದ್ದಾರೆ. ಆ ಪ್ರಭಾವದಲ್ಲಿ ನಾವೆಲ್ಲರೂ ಸಹ ಭಾಗಿಗಳಾಗಬೇಕಂದೇಳಿ ಆತನು ಕರೆದಿದ್ದಾರೆ. ಆದರೆ ಅದರಲ್ಲಿ ಭಾಗಿಗಳಾಗಬೇಕಂದ್ರೆ ಮೊದಲನೇದಾಗಿ ನಾವು ಆತನ ಅನ್ಯೋನ್ಯತೆಯಲ್ಲಿ ನಾವೇನಾಗಿರಬೇಕು? ನೆಲೆಯಾಗಿರಬೇಕು ದೇವಚನವೇ. ಆತನ ಅನ್ಯೋನ್ಯತೆಯಲ್ಲಿ ನಡೀತಕ್ಕಂಥವರಾಗಿರಬೇಕು. ಆವಾಗ ಆ ಪ್ರಭಾವದಲ್ಲಿ, ಆ ಮಹಿಮೆಯಲ್ಲಿ ನಾವು ಸೇರೋದಕ್ಕೆ ಸಾಧ್ಯ, ಆ ಸ್ಥಾನದಲ್ಲಿ ನಾವು ಸೇರೋದಕ್ಕೆ ಸಾಧ್ಯ. ಅನ್ಯೋನ್ಯತೆನೇ ಇಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಯಾವ ರೀತಿಯಾಗಿ ಹೋಗೋದಕ್ಕಾಗುತ್ತೆ? ಯೋಚನೆ ಮಾಡಿ ಸ್ವಲ್ಪ. ಸಾಧ್ಯ ಆಗುತ್ತಾ? ಅವ್ರು ಕರೆದಿರೋದೇ ಮೊದಲನೇದಾಗಿ ಆತನೊಂದಿಗೆ ಅನ್ಯೋನ್ಯವಾಗಿರೋದಕ್ಕೋಸ್ಕರ. ಆ ಅನ್ಯೋನ್ಯತೆ ನಮಗಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ಆತನ ಪ್ರಭಾವದಲ್ಲಿ ಮೀನ್ಸ್ ಆತನ ಮಹಿಮೆಯಲ್ಲಿ ನಾವು ಯಾವ ರೀತಿ ಸೇರೋದಕ್ಕೆ ಸಾಧ್ಯ?
ಆಗ ಮುಖ್ಯವಾಗಿ ನಾವು ಇರಬೇಕಾಗ್ತಕ್ಕಂಥ ಕಾರ್ಯ ಏನಂದರೆ ಎಡ ಬಿಡದೆ. ಅದ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಎಡ ಬಿಡದೆ ಸೋತು ಹೋಗದೆ ಏನು ಮಾಡ್ರಿ, ಪ್ರಾರ್ಥಿಸ್ರಿ ಅಂತೇಳಿ ಬರೆಯಲ್ಪಟ್ಟಿದೆ. ಎಷ್ಟು ಜನ ನಮ್ಮ ಆಲೋಚನೆ ಆ ರೀತಿಯಾಗಿದೆ. ಸಮಯ 5 ನಿಮಿಷ ಸಿಕ್ಕಿದ್ರೆ ಸಾಕು ದೇವರಿಗೆ ಸ್ತೋತ್ರ ಹೇಳಬೇಕೇ ಅಂದು ಹೇಳ್ತಕ್ಕಂಥ ಆಲೋಚನೆ ಎಷ್ಟು ಜನಕ್ಕಿದೆ. ಅಥವಾ ಕೆಲಸ ಮಾಡೋವಾಗ ದೇವರಿಗೆ ಸ್ತೋತ್ರ ಮಾಡತಕ್ಕಂಥ ಆಲೋಚನೆ ಎಷ್ಟು ಜನಕ್ಕಿದೆ. ಅಂದರೆ ದೇವರೊಂದಿಗೆ ಸಂಚರಿಸ್ನು ಅನ್ನೋಕ್ಕೊಂದು ಹೇಳುವಾಗ ಎಲ್ಲ ಸಂದರ್ಭಗಳಲ್ಲಿಯೂ ಆ ಮನುಷ್ಯನ ಆಲೋಚನೆ ಏನಾಗಿತ್ತು ಅಂದ್ರೆ ದೇವರ ಆಲೋಚನೆ ಆಗಿತ್ತು. ಅದದ ಅನ್ಯೋನ್ಯತೆ. ಅದರ ನಿಮಿತ್ತವಾಗಿದ್ದ ಆ ಮನುಷ್ಯ ಏನದ ದೇವರೊಂದಿಗೆ ಎತ್ತಲ್ಪಟ್ಟನು ಅಂತೇಳಿ ಬರೆಯಲ್ಪಟ್ಟಿದೆ, ಎತ್ತಿಕೊಂಡ್ರು ಅಂತೇಳಿ ಬರೆಯಲ್ಪಟ್ಟಿದೆ. ಸೊ ದೇವರು ಬರೋವಾಗ ನಾವುಗಳು ಸಹ ಎತ್ತಿಕೊಳ್ಳಲ್ಪಡ್ಬೇಕಂದ್ರೆ, ಮರುರೂಪ ಹಾಕಲ್ಪಡ್ಬೇಕಂತೇಳಿದ್ರೆ, ಮಾರ್ಪಡಲ್ಬೇಕಂತೇಳಿದ್ರೆ ನಾವು ಆತನಲ್ಲಿ ಅನ್ಯೋನ್ಯರಾಗಿರಬೇಕು. ದೇವಚನವೇ, ಆ ಅನ್ಯೋನ್ಯತೆ ನಮ್ಮಲ್ಲಿ ಇರುವಾಗದ ನಾವು ದೇವರ ಕಾರ್ಯಗಳಲ್ಲಿ ಭಾಗವಹಿಸೋದಕ್ಕೆ ಸಾಧ್ಯ. ಮೂರನೇದು ನಾವು ನೋಡ್ತಂತೇಳಿದ್ರೆ 1 ಥೆಸಲೋನಿಕರ್ 5ನೇ ಅಧ್ಯಾಯ 24ನೇ ವಾಕ್ಯ. 1 ಥೆಸಲೋನಿಕರ್ 5வது அதிகாரம் 24வது வசனம். ಆತನು ನಿಮ್ಮ ಕಾರ್ಯವನ್ನು ಸಾಧಿಸ್ತಕ್ಕಂಥ ದೇವರು. ಅದು ಮೊದಲಿಂದ ಓದಿಯಮ್ಮ. ದೇವರು ನಂಬಿಗಸ್ತರಾಗಿದ್ದಾರೆ. ನಮ್ಮನ್ನು ಕರೆದಿರ್ತಕ್ಕಂಥವರು ನಂಬಿಗಸ್ತರು, ಆರಿಸಿಕೊಂಡಿರ್ತಕ್ಕಂಥವರು ನಂಬಿಗಸ್ತರು ಅಂದೇಳಿದ್ರೆ ಹೇಳಿದ್ದನ್ನು ಅದೇ ರೀತಿಯಾಗೆ ನಮ್ಮ ಜೀವನದಲ್ಲಿ ನಡೆಸ್ತಕ್ಕಂಥವರು. ಅದರಲ್ಲಿ ಯಾವ ಸಂದೇಹ ಪಡಬಾರ್ದು. ನಾವು ದೇವರು ನನಗೆ ಕರೆದಿದ್ದಾರೆ, ಈ ಕಾರ್ಯ ನನಗೆ ಹೇಳಿದ್ದಾರೆ, ಇದು ನನ್ನ ಜೀವನದಲ್ಲಿ ಅವರು ನಡೆಸ್ತಾರ ನಡೆಸೋದಿಲ್ವಾ ಅಂದೇಳ್ತಕ್ಕಂಥ ಸಂದೇಹ ಮೊದಲನೇದಾಗಿ ನಮಗೆ ಬರಬಾರ್ದು. ಯಾಕಂದೇಳಿದ್ರೆ ನಮ್ಮನ್ನು ಆರಿಸಿಕೊಂಡಿರೋರು, ನಮ್ಮನ್ನು ಕರೆದಿರೋರು ನಂಬಿಗಸ್ತರು ಅಂದೇಳಿದ್ರೆ ಹೇಳೋದನ್ನು ಮುಗಿಸ್ತಕ್ಕಂಥವರು. ಅದರ ನಿಮಿತ್ತವಾಗಿ ನಾವು ದೇವರಲ್ಲಿ ದೃಢವಾಗಿರಬೇಕು, ನಂಬಿಕೆ ಉಳ್ಳವರಾಗಿರಬೇಕು. ಆತನು ಹೇಳಿರ್ತಕ್ಕಂಥ ವಾಗ್ದಾನಗಳಲ್ಲಿ ನಾವು ನಂಬಿಕೆ ಉಳ್ಳವರಾಗಿರಬೇಕು. ಅವಾಗ ಆತನು ನಮ್ಮನ್ನು ನಡೆಸೋದಕ್ಕೆ ಆತನು ಶಕ್ತನಾಗಿರ್ತಾರೆ. ದೇವಚನವೇ, 1 ತಿಮೋಥೆಯಕ್ಕೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯ. 1 ತಿಮೋಥೆಯು 6வது அதிகாரம் 12வது வசனம். ಮತ್ತೆ ನಿಮ್ಮನ್ನು ಏನಕ್ಕೋಸ್ಕರ ಕರೆದಿದ್ದಾರೆ? ನಿತ್ಯ ಜೀವವನ್ನು ಹೊಂದಿಕೊಳ್ಳೋದಕ್ಕೆ ಅವ್ರು ಕರೆದಿದ್ದಾರೆ. ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಂದ್ರೆ ನಾವು ಏನು ಮಾಡಬೇಕು? ನಿತ್ಯ ಜೀವವನ್ನು ಹೊಂದಿಕೊಳ್ಬೇಕಂದ್ರೆ ನಾವು ಏನು ಮಾಡಬೇಕು? ಶ್ರೇಷ್ಠ ಹೋರಾಟ. ಏನು ಶ್ರೇಷ್ಠ ಹೋರಾಟ ಅಂತ ಹೇಳಿದ್ರೆ ಏನು? ದೇವರಿಗೋಸ್ಕರ ಎಲ್ಲವನ್ನೂ ತ್ಯಜಿಸಿದ ಜೀವನದಲ್ಲಿ ಮೊದಲನೇ ಸ್ಥಾನ ಯಾರಿಗೆ? ದೇವರಿಗೆ ಮಾತ್ರನೇ. ದೇವರಕ್ಕಾಗಿ ನಾವು ವೈರಾಗ್ಯವಾಗಿ ನಿಂತುಕೊಳ್ಳುವಾಗ ದೇವರು ನಮಗೋಸ್ಕರ ಅವರ ವೈರಾಗ್ಯವಾಗಿ ಕಾರ್ಯಗಳನ್ನು ನಡೆಸೋದಕ್ಕೆ ಆತನು ಶಕ್ತನು. ದೇವಚನವೇ, ಸಾದ್ರಾಕ್, ಮೇಷಕ್, ಆಬೇದ್ನೆಗೋ, ದಾನಿಯೇಲನು ಇವರ ಜೀವನದಲ್ಲಿ ನೀವು ನೋಡ್ತಂತೇಳಿದ್ರೆ ತಿನ್ನ ಆಹಾರ ಕೂಡ ಅವ್ರು ಏನು ಮಾಡ್ತಾರೆ? ದೇವರಿಗೋಸ್ಕರ ಅವರು ನಮ್ಮನ್ನು ನಾವೇನು ಮಾಡೋದಿಲ್ಲ, ಅಶುದ್ಧ ಮಾಡಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ವೈರಾಗ್ಯ. ಅದದ ಶ್ರೇಷ್ಠ ಹೋರಾಟ. ಪೌಲನು ಅದ ಹೇಳ್ತಾನೆ, ನನ್ನ ಹೋರಾಟವನ್ನು ಕಣೆಗಾಡಿಸಿದ್ದೀನಿ, ನನ್ನ ಮುಂದೆ ಏನಿಡಲ್ಪಟ್ಟಿದೆ? ಜೀವ ಎಂಬ ಜಯಮಾಲೆ ನನಗೋಸ್ಕರ ಇಡಲ್ಪಟ್ಟಿದೆ.
ಒಂದು ದಿನಗಳಲ್ಲಿ ಆ ವ್ಯಕ್ತಿ ಯಾರೆಲ್ಲ ದೇವರನ್ನು ಅಂಗೀಕರಿಸಿದ್ರೋ ಅವ್ರನ್ನೆಲ್ಲರನ್ನೂ ಹಿಂಸೆ ಪಡಿಸಿದ ಒಬ್ಬ ವ್ಯಕ್ತಿ. ಅದರ ದೇವರ ಆ ಮನುಷ್ಯನನ್ನು ಸಂಧಿಸಿದ ನಂತರ, ಕರೆದ ನಂತರ, ತಿಳಿದುಕೊಂಡ ನಂತರ ಆತನು ದೇವರಿಗೋಸ್ಕರನೇ ತನ್ನನ್ನು ಅರ್ಪಣೆ ಮಾಡಿದ್ರು. ದೇವರೊಂದಿಗೆ ಅನ್ಯೋನ್ಯವಾಗಿದ್ದ. ಅದರ ನಿಮಿತ್ತವಾಗಿ ಅನೇಕ ಅವಮಾನಗಳು, ಅನೇಕ ಸಂಕಷ್ಟಗಳು, ಅನೇಕ ಸಮಸ್ಯೆಗಳು, ಅದರ ಎಲ್ಲದರ ಮಧ್ಯದಲ್ಲಿಯೂ ದೇವರೊಂದಿಗೆ ಅನ್ಯೋನ್ಯವಾಗಿದ್ದ. ಅದರ ನಿಮಿತ್ತವಾಗಿದ್ದ ಆ ಮನುಷ್ಯನ ಧೈರ್ಯವಾಗಿ ಹೇಳ್ತಾನೆ, ದೇವರು ನನಗಂದಲ್ಲಿ ಕೊಡಲ್ಪಟ್ಟ ಹೋರಾಟವನ್ನು ನಾನೇನು ಮಾಡಿದ್ದೀನಿ, ಕೊನೆಗಾಣಿಸಿದ್ದೀನಿ. ನನ್ನ ಮುಂದೆ ಜೀವ ಎಂದೇಳ್ತಕ್ಕಂಥ ಜಯಮಾಲೆ ನನಗೆ ಇಡಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹೋರಾಡ್ತಕ್ಕಂಥ ಈ ಹೋರಾಟದಲ್ಲಿ ನಾವು ಯಾವ ರೀತಿಯಾಗಿ ಹೋರಾಡಬೇಕು? ಕ್ರೈಸ್ತನಿಗೆ ತಕ್ಕಂತೆ ಹೋರಾಡಬೇಕು. ಅಮ್ಮ ವಾಕ್ಯ ಮತ್ತೊಂದು ಓದುವುದಮ್ಮ. ನಂಬಿಕೆ ಉಳ್ಳ ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತು ಆ ನಿತ್ಯ ಜೀವವನ್ನು ಹೊಂದಿಕೊಳ್ಳೋದಕ್ಕೆ ಅವರು ಈ ಲೋಕದಲ್ಲಿ ಬಂದು ಏನು ಮಾಡಬೇಕಾಗಿತ್ತು? ಅನೇಕ ಕಷ್ಟಗಳು, ಅನೇಕ ಅವಮಾನ, ಅನೇಕ ನಿಂದನೆಗಳು. ಆದರೆ ಎಲ್ಲಿಯೂ ಅವರು ಏನು ಮಾಡಲಿಲ್ಲ, ಸೋತೋಗಲಿಲ್ಲ. ಶೋಧನೆಗಳನ್ನು ಜಯಿಸಿದ್ರು, ಅವಮಾನಗಳನ್ನು ಸಹಿಸಿಕೊಂಡ್ರು, ನಿಂದನೆಯನ್ನು ಸಹಿಸಿಕೊಂಡ್ರು. ಏನು ಕಾರಣ? ಏನು ಕಾರಣ? ಇದೆಲ್ಲ ಏನಕ್ಕೋಸ್ಕರ ಅವರು ಅನುಭವಿಸಿದ್ರು? ನಿಮಗೂ ನನಗೂ ಆ ನಿತ್ಯ ಜೀವವನ್ನು ಕೊಡೋದಕ್ಕೆ ದೇವಚನವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರು ಅಂದು ಬಂದು ಆ ಪಾಡುಗಳನ್ನು ಅನುಭವಿಸಲಿಲ್ಲ ಅಂತ ಹೇಳಿದ್ರೆ, ಆ ಸಂಕಷ್ಟಗಳನ್ನು ಅನುಭವಿಸಲಿಲ್ಲ ಅಂತ ಹೇಳಿದ ಪಕ್ಷದಲ್ಲಿ ನಮಗೆ ಖಂಡಿತವಾಗಲೂ ನಿತ್ಯ ಜೀವ ಇಲ್ಲ. ಅವರ ರಕ್ತವನ್ನು ಸುರಿಸಲಿಲ್ಲ ಅಂತ ಹೇಳಿದ್ರೆ ನಮಗೆ ಪಾಪ ಕ್ಷಮಾಪಣೆ ಇಲ್ಲ. ಅವಾಗ ಕರ್ತನಾದ ಯೇಸು ಕ್ರಿಸ್ತು ತಂದೆಯಾದ ದೇವರೊಂದಿಗೆ ಅವರು ಯಾವ ರೀತಿಯಾಗಿದ್ದರು? ಅನ್ಯೋನ್ಯವಾಗಿದ್ದರು ಅಂತೇಳಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದೆ ದೇವಚನವೇ. ಯೇಸು ಅದ ಹೇಳ್ತಾರೆ, ದೇವರೇ ನಾನು ನಿನ್ನೊಂದಿಗೆ ಇರುವಂತೆ ನನ್ನನ್ನು ನಂಬಿದ ಈ ಮಕ್ಕಳು ಸಹ ನನ್ನೊಂದಿಗೆ ಇರಬೇಕಂದಲ್ಲಿ ನೀನು ನನಗೇನು ಮಾಡೋ ಕೊಡೊಂದಲ್ಲಿ ಹೇಳ್ತಾರೆ ದೇವಚನವೇ. ಸಹಾಯ ಮಾಡೋಂದಲ್ಲಿ ಹೇಳ್ತಾರೆ. ಅವಾಗ ನಿಮಗೋಸ್ಕರ ಜೀವ ಕೊಟ್ಟ ದೇವರಿಗೆ, ಕರ್ತನಾದ ಯೇಸು ಕ್ರಿಸ್ತಕ್ಕೆ ನೀವೆಷ್ಟು ನಂಬಿಗಸ್ತರಾಗಿದ್ದೀರಿ? ಎಷ್ಟೊಂದರಾಗಿ ನೀವು ಹೋರಾಡ್ತಕ್ಕಂಥ ಹೋರಾಟದಲ್ಲಿ ಎಲ್ಲವನ್ನು ಸಹಿಸಿಕೊಂಡು ದೇವರಿಗಂದಲ್ಲಿ ನೀವು ಸಾಕ್ಷಿಗಳಾಗಿದ್ದೀರಿ. ಚಿಕ್ಕ ಸಮಸ್ಯೆಗಳು ಬರೋವಾಗ ನಾವೇನು ಮಾಡ್ತೀರಿ? ಹಿಂಜರಿತೀರಿ, ಸರ್ಕೊಳ್ತೀರಿ ಅಂತ ಹೇಳಿದ್ರೆ ಕಾಂಪ್ರಮೈಸ್ ಆಗ್ತೀರಿ ಅಲ್ವಾ? ಅದು ಶ್ರೇಷ್ಠ ಹೋರಾಟ ಅಲ್ಲ. ಅದು ಶ್ರೇಷ್ಠ ಹೋರಾಟ ಅಲ್ಲ. ದೇವರಿಗಂದಲ್ಲಿ ವೈರಾಗ್ಯವಾಗಿ ನಿಂತ್ಕೊಳ್ಳೋದ ಶ್ರೇಷ್ಠ ಹೋರಾಟ ದೇವಚನವೇ. ಲೋಕದ ಯಾವ ಕಾರ್ಯದಲ್ಲಿಯೂ ಸಹ ಕ್ರೈಸ್ತನು ಏನಾಗಬಾರ್ದು? ಕಾಂಪ್ರಮೈಸ್ ಆಗಲೇಬಾರ್ದು. ಅಂದರೆ ಬಿಟ್ಕೊಳ್ಬಾರ್ದು. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿ, ನಮ್ಮ ದೇವರು ದಹಿಸುವ ಅಗ್ನಿ. ನೀವು ದೇವರಿಗೆ ವೈರಾಗ್ಯವಾಗಿ ನಿಂತ್ಕೊಳ್ಳೋವಾಗ ನಿಮಗೆ ವಿರೋಧವಾಗಿ ಯಾರು ಹೇಳ್ತಾರೋ ಅವರೇ ಏನಾಗ್ತಾರೆ? ಅವನು ತೋಡಿದ ಗುಂಡಿಯಲ್ಲಿ ಅವನೇ ಬೀಳುವನು. ಅದನ್ನೇ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ದೇವರಿಗಂದಲ್ಲಿ ವೈರಾಗ್ಯವಾಗಿ ನಿಂತ್ಕೊಳ್ಳೋವಾಗ ನಿಮ್ಮಕ್ಕ ವಿರೋಧವಾಗಿ ಯಾವ ವ್ಯಕ್ತಿ ಯಾವ ಕಾರ್ಯಗಳನ್ನು ಮಾಡಬೇಕಂದೇಳಿ ಬಯಸ್ತಾನೋ ಅದೇ ಕಾರ್ಯಗಳು ಆ ವ್ಯಕ್ತಿಗ ಸಂಭವಿಸುತ್ತೆ. ಎಷ್ಟು ಜನಕ್ಕೆ ಈ ಅನುಭವ ಉಂಟು? ಹಲ್ಲೆಲೂಯಾ. ಅದನ್ನು ನಾವು ಗ್ರಹಿಸುವಾಗದಾಗ ಗೊತ್ತಾಗುತ್ತೆ ದೇವಚನವೇ. ಆದ್ರೆ ನಾವು ಅದಕ್ಕಂದೇಳಿ ಅವ್ರನ್ನ ನ್ಯಾಯ ತೀರಿಸೋರು ಅವರು ಒಬ್ರು ಇದ್ದಾರೆ. ಅವ್ರದ ನೀತಿಯುಳ್ಳ ನ್ಯಾಯಾಧಿಪತಿ, ನೀತಿಯುಳ್ಳ ನ್ಯಾಯಾಧಿಪತಿ. ಅವರು ಈ ಲೋಕದಲ್ಲಿ ಇರ್ತಕ್ಕಂಥ ಮನುಷ್ಯರು ತೀರಿಸುವ ರೀತಿಯಾಗಿ ಹೇಳುವ ರೀತಿಯಾಗಿ ನ್ಯಾಯ ಹೇಳ್ತಕ್ಕಂಥವರು ಅವರೆಲ್ಲ
ಸತ್ಯವೇದದಲ್ಲಿ ನಾವು ನೋಡ್ತಂತ ಹೇಳಿದ್ರೆ ಅವನವನ ಕೃತ್ಯಗಳಿಗೆ ಅನುಗುಣವಾಗಿ ಅವನಿಗೆ ಫಲ ಕೊಡಲ್ಪಡುವುದು ಅಂತೇಳಿ ಬರೆಯಲ್ಪಟ್ಟಿದೆ. ಅವನವನ ಕೃತ್ಯಗಳಿಗೆ ಅನುಗುಣವಾಗಿ ಮೀನ್ಸ್ ಅವನವನ ಕಾರ್ಯಗಳಿಗೆ ಅನುಗುಣವಾಗಿ ಕ್ರಿಯೆಗಳಿಗೆ ಅನುಗುಣವಾಗಿ ಅವನಿಗೆ ನ್ಯಾಯ ತೀರಿಸಲ್ಪಡುತ್ತೆ ಅಂತೇಳಿ ಬರೆಯಲ್ಪಟ್ಟಿದೆ ದೇವಚನವೇ. ಆಗ ನಾವು ಶ್ರೇಷ್ಠ ಹೋರಾಟವನ್ನು ಹೋರಾಡ್ತಕ್ಕಂಥವರಾಗಿರಬೇಕು. ಆ ಶ್ರೇಷ್ಠ ಹೋರಾಟ ಯಾವಾಗ ಹೋರಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನಾವು ದೇವರೊಂದಿಗೆ ಅನ್ಯೋನ್ಯವಾಗಿರೋವಾಗ ಮಾತ್ರನೇ ಸಾಧ್ಯನೇ ಹೊರತು ಇಲ್ಲಾಂದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಆ ವೈರಾಗ್ಯತೆ ನಮಗೆ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ದೇವರು ನಮ್ಮೊಂದಿಗೆ ಇರುವಾಗ ಮಾತ್ರನೇ. ಅದಾದ ದಾವೀದನು ಹೇಳ್ತಾನೆ, ಕರ್ತನಾದ ದೇವರನ್ನು ನನ್ನ ಮುಂದೆ ಇಟ್ಟಿದ್ದೀನಿ, ಅವರು ನನ್ನ ಬಲಗಡೆ ಇರೋದ್ರಿಂದ ನಾನು ಎಂದಿಗೂ ಕದಲುವುದಿಲ್ಲ ಅಂತೇಳಿ. ಹಲ್ಲೆಲೂಯ ಹಲ್ಲೆಲೂಯ. ನಾವು ಯಾವ ಕಾರ್ಯಕ್ಕೂ ಸಹ ಶೇಕ್ ಆಗಬಾರ್ದು ಅಂತ ಹೇಳಿದ್ರೆ, ಕದಲಬಾರ್ದು ಅಂತ ಹೇಳಿದ್ರೆ ಯಾವಾಗಲೂ ದೇವರು ನಮ್ಮನ್ನು ಮುಂದೆನೇ ಇಟ್ಟಿರಬೇಕು. ಅಂದರೆ ಏನು? ನಾವು ನೋಡೋವಾಗೆಲ್ಲ ಆ ವಾಕ್ಯಗಳು ನಮ್ಮ ಮುಂದೆ ಬರಬೇಕು. ಆ ವಾಕ್ಯನೇ ದೇವರು, ಆ ವಾಕ್ಯನೇ ದೇವರು ಎಲ್ಲ ಸಂದರ್ಭಗಳಿಲ್ಲ. ಅದು ಯಾವಾಗ ಸಾಧ್ಯ ಅಂದರೆ ಆ ವಾಕ್ಯಗಳನ್ನು ನಾವು ಓದಿ ಅವುಗಳನ್ನು ಗ್ರಹಿಸಿ ನಮ್ಮಲ್ಲಿ ಇಟ್ಕೊಂಡಿರೋವಾಗ ಮಾತ್ರನೇ ಅವು ನಮ್ಮ ಕಣ್ಣು ಮುಂದೆ ಬರ್ತಕ್ಕಂಥವು ಆಗಿರ್ತವೆ ದೇವಚನವೇ. ಇಲ್ಲಂದೇಳಿದ ಪಕ್ಷದಲ್ಲಿ ಇಲ್ಲ. ಅದದ ಶ್ರೇಷ್ಠ ಹೋರಾಟ. ಆ ಹೋರಾಟಕ್ಕೋಸ್ಕರವೇ ಕರೆದಿದ್ದಾರೆ. ಆ ಹೋರಾಟವನ್ನು ನಾವು ಹೋರಾಡುವಾಗ ದೇವರು ನಮಗೆ ಜೀವವನ್ನು ಕೊಡ್ತಾರೆ, ನಿತ್ಯ ಜೀವವನ್ನು ಕೊಡ್ತಾರೆ. ಅದಕ್ಕೋಸ್ಕರನೇ ಕರೆಯಲ್ಪಟ್ಟಿದ್ದೀರಿ ದೇವಚನವೇ. ಹಲ್ಲೆಲೂಯ ಹಲ್ಲೆಲೂಯ. 1 ಪೇತ್ರರು 5ನೇ ಅಧ್ಯಾಯ 10ನೇ ವಾಕ್ಯ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ, ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು. ಹಲ್ಲೆಲೂಯ ಹಲ್ಲೆಲೂಯ. ಆಗ ಬರ್ತಕ್ಕಂಥ ಎಲ್ಲ ಕಷ್ಟಗಳು, ಅವಮಾನಗಳು, ನಿಂದನೆಗಳು, ಸಂಕಷ್ಟಗಳು ಎದುವರೆಗೂ ಸ್ವಲ್ಪ ದಿನಗಳಷ್ಟೇ, ಸ್ವಲ್ಪ ಸಮಯ ಅಷ್ಟೇ. ನಂತರ ಎಲ್ಲವನ್ನೂ ಸಹ ದೇವರು ಏನು ಮಾಡ್ತಾರೆ? ಮಾತು ಬಿಡ್ತಾರೆ. ನಾವು ಒಂದು ವೇಳೆ ಬರ್ತಕ್ಕಂಥ ಸಂಕಷ್ಟಗಳಿಗೆ, ಅವಮಾನಗಳಿಗೆ, ನಿಂದಕ್ಕೆ ಅದರಲ್ಲಿಯೇ ನಾವು ಮುಳುಗಿ ಹೋಗಿ ಅದನ್ನೇ ಆಲೋಚನೆ ಮಾಡಿ ಏನು ಒಂದು ವೇಳೆ ಏನೂ ಇಲ್ಲದೆ ಆಗಿರ್ಬೋದು. ಆದರೆ ದೇವರು ಹೇಳ್ತಿದ್ದಾರೆ, ನಿಮ್ಗೆ ಬರ್ತಕ್ಕಂಥ ಅವಮಾನಗಳು, ಸಂಕಷ್ಟಗಳು, ನಿಂದನೆಗಳು ಎಲ್ಲವೂ ಸಹ ಸ್ವಲ್ಪ ಕಾಲ ಮಾತ್ರನೇ ದೇವಚನವೇ. ಸ್ವಲ್ಪ ಕಾಲದ ಆ ಪಾಡುಗಳನ್ನು ನೀವೇನು ಮಾಡಬೇಕು? ಸಹಿಸಿಕೊಳ್ಳುವಾಗ ದೇವರು ನಿಮಗೆ ಕೊಡಲ್ಪಟ್ಟಿರ್ತಕ್ಕಂಥ ಆ ಉನ್ನತ ಸ್ಥಾನಕ್ಕೆ, ಆ ಉನ್ನತವಾದ ಭಾಗ್ಯಕ್ಕೆ ನಿಮ್ಮನ್ನು ಸೇರಿಸೋದಕ್ಕೆ ಆತನು ಶಕ್ತನಾಗಿದ್ದಾರೆ ದೇವಚನವೇ. ಇನ್ನೊಂದು ಕಾರ್ಯವನ್ನು ನಾವು ನೋಡೋಣ. 2 ಥೆಸಲೋನಿಕರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ. 2 ಥೆಸಲೋನಿಕர்கள் 2வது அதிகாரம் 14வது வசனம். ಕನ್ನಡದಲ್ಲಿ ಓದಿಮ್ಮ. ನೀವೇ ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಹಲ್ಲೆಲೂಯ ಹಲ್ಲೆಲೂಯ. ನಾವು ಯಾವ ರೀತಿಯಾಗಿ ಕರೆಯಲ್ಪಟ್ಟಿದ್ದೀರಿ? ಸುವಾರ್ತೆಯ ಮೂಲಕವಾಗಿ ಕರೆಯಲ್ಪಟ್ಟಿದ್ದೀರಿ. ದೇವರ ವಾಕ್ಯವನ್ನು, ಸುವಾರ್ತೆಯನ್ನು ಕೇಳದೆ ನಾನು ಏನಿಲ್ಲದೆ ಹಾಗೇ ಇಲ್ಲಿ ಬಂದಿದ್ದೀನಿ ಅಂತೇಳೋರು ಯಾರನ್ನ ಉಂಟಾ? ಯೇಸು ಒಳ್ಳೆಯವರು ಅಂತೇಳೋದೆ ಏನು? ಸುವಾರ್ತೆ. ಯೇಸು ಜೀವವುಳ್ಳವರು ಅಂತೇಳೋದೆ ಸುವಾರ್ತೆ. ಯೇಸು ನಿನಗೋಸ್ಕರ ಜೀವ ಕೊಟ್ಟಿದ್ದಾರೆ ಅಂತೇಳೋದೆ ಸುವಾರ್ತೆ. ಯೇಸು ನಿನಗೋಸ್ಕರ, ನನಗೋಸ್ಕರ ಈ ಲೋಕದಲ್ಲಿ ಜನಿಸಿರು ಅಂತ ಹೇಳೋದು ಸುವಾರ್ತೆ.
ಆಗ ಇದನ್ನು ಕೇಳಿದ ನಾವೆಲ್ಲರೂ ಸಹ ಏನು ಮಾಡಿದ್ದೀರಿ? ರಕ್ಷಣೆ ಹೊಂದಿದ್ದೀರಿ. ಒಪ್ಕೊಳ್ತೀರಾ? ಇದು ಕೇಳದೆ ಯಾರಾದರೂ ಬಂದಿದ್ದೀರಾ ಇಲ್ಲಿ? ಇಲ್ವಲ್ಲ. ಸೊ ಆ ಸುವಾರ್ತೆಯಲ್ಲಿ ಅದನ್ನು ಕೇಳಿ ನೀವು ಬಂದಿರತಕ್ಕಂಥವ್ರು ನೆಲೆಯಾಗಿರ್ಬೇಕೆಂದಲ್ಲಿ ದೇವರ ಅಪೇಕ್ಷೆ ಆಗಿದೆ ದೇವಚನವೇ. ರಕ್ಷಿಸಲ್ಪಟ್ಟ ನೀವು ಆತನೊಂದಿಗೆ ಅನ್ಯೋನ್ಯವಾಗಿ ಇರಬೇಕಂತೇಳಿ ದೇವರು ಬಯಸ್ತಾರ ದೇವಚನವೇ. ಅದಕ್ಕೋಸ್ಕರನೇ ನೀವುಗಳು ನಾನು ಕರೆಯಲ್ಪಟ್ಟಿದ್ದೀರಿ. ಆ ಕರೆಯುವಿಕೆಯಲ್ಲಿ ನಾವು ದೃಢವಾಗಿರಬೇಕು. ಆ ಕರೆಯುವಿಕೆಯಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಕರೆದವರು ಎಂಥವರ? ನಂಬಿಗಸ್ತನು. ಆತನು ಖಂಡಿತವಾಗಲೂ ಎಲ್ಲವನ್ನು ಮಾಡೋದಕ್ಕೆ ಶಕ್ತನು. ಆತನಿಗೆ ಅಸಾಧ್ಯವಾದ ಕಾರ್ಯ ಒಂದೂ ಇಲ್ಲ. ಆತನು ಹೇಳಿದ್ದನ್ನು ಹಾಗೇ ಮಾಡ್ತಕ್ಕಂಥ ದೇವರು. ಅದದ ನಂಬಿಗಸ್ತರು. ಅದರ ಮನುಷ್ಯನು ಏನು ಮಾಡ್ತಾನೆ? ಈಗ ಹೇಳಿದ್ದು ಸೆಕೆಂಡ್ಗಳಲ್ಲಿ ಏನು ಮಾಡ್ತಾನೆ? ಆದರೆ ನೀವು ನಾನು ಆರಾಧಿಸ್ತಕ್ಕಂಥ ದೇವರು, ನಿಮ್ಮನ್ನು ನನ್ನನ್ನು ಕರೆದಿರ್ತಕ್ಕಂಥ ದೇವರು, ಅವರು ನೀತಿ ಉಳ್ಳವರು, ನಿಜಾಯಿತಿ ಉಳ್ಳವರು, ಅವರು ಸತ್ಯ ಸ್ವರೂಪಿ ದೇವಚನವೇ. ಹೇಳಿದನ್ನು ಹಾಗೇ ಮಾಡ್ತಕ್ಕಂಥ ದೇವರು. ಒಂದು ಕ್ಷಣವೂ ಅವರು ಮಾತು ಮಾರ್ತಕ್ಕಂಥ ದೇವರ ಅಲ್ಲವೇ ಅಲ್ಲ ದೇವಚನವೇ. ಒಂದು ಕಾರ್ಯವನ್ನು ಸಹ ನೋಡಿ ನಾವು ಮುಗಿಸಿಕೊಳ್ಳೋಣ. ಒಂದು ಕೊರಿಂಥಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯ. ಕೊರಿಂಥಿಯರಿಗೆ எழுதின நிருபம் 3வது அதிகாரம் 15வது வசனம். 3:15. கொலோசியர் 3:15. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಿಂತಿದ್ದು ತೀರ್ಪು ಹೇಳಲಿ. ಒಂದೇ ದೇಹಕ್ಕೆ ಸೇರಿದವರಾಗಿದ್ದರಿಂದ ಸಮಾಧಾನದಿಂದ ಇರುವುದಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಮಾಧಾನದಿಂದ ಇರೋದಕ್ಕೋಸ್ಕರ ನೀವು ಕರೆಯಲ್ಪಟ್ಟಿದ್ದೀರಿ. ಎಷ್ಟು ಸಂದರ್ಭಗಳಲ್ಲಿ ನಾವು ಸಮಾಧಾನವನ್ನು ಕೆಡಿಸ್ಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ದೇವರು ಕರೆದಿರೋದು ಏನಿಗೋಸ್ಕರ? ಸಮಾಧಾನದಿಂದ ಇರುವುದಕ್ಕೋಸ್ಕರ ದೇವರು ಕರೆದಿದ್ದಾರೆ ದೇವಚನವೇ. ಚಿಕ್ಕ ಚಿಕ್ಕ ವಿಷಯಗಳಕ್ಕೆಲ್ಲ ನಾವೇನಾಗ್ತೀರಿ? ಟೆನ್ಷನ್ ಆಯ್ತಂದ್ರೆ ಏನಾಗುತ್ತೆ? ನಮ್ಮ ಸಮಾಧಾನ ಕೆಟ್ಟೋಗುತ್ತೆ. ಚಿಕ್ಕ ಚಿಕ್ಕ ವಿಷಯಗಳಕ್ಕೆಲ್ಲ. ಆದರೆ ದೇವರು ಕರೆದಿರೋದು ಆತನ ಸಮಾಧಾನದಲ್ಲಿ ಇರೋದಕ್ಕೋಸ್ಕರ ದೇವರು ಕರೆದಿದ್ದಾರೆ ದೇವಚನವೇ. ಅದ ಸತ್ಯವೇದದಲ್ಲಿ ನಾವು ನೋಡ್ತೀರಿ, ಈ ಲೋಕ ಕೊಡ್ತಕ್ಕಂಥ ಸಮಾಧಾನ ಅಲ್ಲ, ನನ್ನ ಸಮಾಧಾನವನ್ನೇ ನಾನು ನಿಮಗೆ ಬಿಟ್ಟು ಹೋಗಿದ್ದೀನಿ ಅಂತೇಳಿ, ಬಿಟ್ಟು ಹೋಗ್ತಿದ್ದೀನಿ ಅಂತೇಳಿ. ಆಗ ಆತನ ಸಮಾಧಾನದಲ್ಲಿ ನಾವು ನೆಲೆಯಾಗಿರ್ಬೇಕಂದ್ರೆ ಆತನ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕು ದೇವಚನವೇ. ಆವಾಗ ಎಲ್ಲವನ್ನು ನಾವು ಸಹಿಸ್ಕೊಳ್ಳೋಕೆ ಸಾಧ್ಯ. ಯಾವುದನ್ನು ಕುರಿತು ಯೋಚನೆ ಮಾಡಿ ಮಾಡಿ ಟೆನ್ಷನ್ ಆಗದೆ ಇರೋದಕ್ಕೆ ಸಾಧ್ಯ. ಆತನಲ್ಲಿ ಅನ್ಯೋನ್ಯತೆ ಇಲ್ಲ ಅಂದೇಳಿದ ಪಕ್ಷದಲ್ಲಿ ಏನು ನಡೆಯುತ್ತೆ? ಎಲ್ಲ ಚಿಕ್ಕ ಚಿಕ್ಕ ಕಾರ್ಯಗಳಕ್ಕೆಲ್ಲ ಭಯಪಟ್ಟು ಚಿಂತಿಸಿ ಆರೋಗ್ಯಗಳನ್ನು ಕೆಡಿಸ್ಕೊಂಡು ಕೊನೆಯಲ್ಲಿ ಯಾಕೆ ದೇವ್ರೇ ಅಂದರೆ ದೇವ್ರನ್ನೇ ನಾವೇನು ಮಾಡ್ತೀರಿ? ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ದೇವ್ರು ನಮ್ಮನ್ನು ಪ್ರಶ್ನೆ ಮಾಡೋದಕ್ಕೆ ಕರೆದಿಲ್ಲ, ಆತನ ಸಮಾಧಾನದಲ್ಲಿ ನೆರೆಯಾಗಿರೋದಕ್ಕೆ ದೇವರು ಕರೆದಿದ್ದಾರೆ ದೇವಜನವೇ. ಆತನ ನಿತ್ಯ ಜೀವನದಲ್ಲಿ ನಾವು ಭಾಗವಹಿಸೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾರೆ. ಆತನ ಮಹಿಮೆಯಲ್ಲಿ, ಆತನ ಪ್ರಭಾವದಲ್ಲಿ ಸೇರೋದಕ್ಕೋಸ್ಕರ ನಿಮ್ಮನ್ನು ನನ್ನನ್ನು ದೇವರು ಕರೆದಿದ್ದಾರೆ ದೇವಜನವೇ. ನಾವೆಲ್ಲರೂ ಇದ್ದನಿಲ್ಲೋಣವಾ? ನಾವೆಲ್ಲರೂ ಇದ್ದನಿಲ್ಲೋಣವಾ? ಆತನ ಕರೆಯುವಿಕೆಯಲ್ಲಿ ನೆರೆಯಾಗಿರೋದಕ್ಕ ನಮ್ಮನ್ನು ಒಪ್ಪಿಸೋಣವಾ? ನಮ್ಮನ್ನು ಒಪ್ಪಿಸೋಣವಾ ದೇವಚನವೇ?
ನಮ್ಮನ್ನು ಕರೆದತ್ತನು ನಂಬಿಕಸ್ತನು, ನಮ್ಮನ್ನು